ಅಮೇಥಿ ಯುದ್ಧ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಅಮೇಥಿಯಿಂದ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿದ ರಾಹುಲ್. ಅಮೇಥಿಗೆ ರಾಹುಲ್ ಅಪ್ಪ ಅಮ್ಮ ಚಿಕ್ಕಪ್ಪ ಮಾಡಿದ್ದೇನು? ಬಿಜೆಪಿಗೆ ಈ ಬಾರಿ ಸೊಸೆ ಸ್ಮೃತಿ ತರ್ತಾಳ ಸೌಭಾಗ್ಯ? ಇದುವೇ ಈ ಹೊತ್ತಿನ ವಿಶೇಷ ಅಮೇಥಿ ಯುದ್ಧ. ರಾಹುಲ್ ಗಾಂಧಿ ಅಮೇಥಿಯಿಂದ ಓಡಿದ್ದಾರೆ, ಅಮೇಥಿಯಿಂದ ಕಾಲ್ಕಿತ್ತಿದ್ದಾರೆ ಅನ್ನೋ ವಿರೋಧಿಗಳ ಕುಹಕದ ನಡುವೆ ರಾಹುಲ್ ಗಾಂಧಿ ಮತ್ತೆ ಅಮೇಥಿಯಿಂದ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಆದ್ರೆ ಈ ಬಾರಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿಗೆ ಗೆಲುವು ಸಿಗುತ್ತಾ? ದಶಕಗಳಿಂದ ಗಾಂಧಿ ಕುಟುಂಬದ ಬೆನ್ನಿಗೆ ನಿಂತಿರೋ ಅಮೇಥಿ ಈಗ ಹೇಗಿದೆ? ಅಭಿವೃದ್ಧಿ ಬಗ್ಗೆ ಅಮೇಥಿ ಜನರು TV9 ಬಳಿ ಹೇಳಿದ್ದೇನು ನೋಡೋಣ ಬನ್ನಿ. ಅಮೇಥಿ ಅಖಾಡಕ್ಕಿಳಿದ ರಾಹುಲ್ ಗಾಂಧಿ. ರಾಹುಲ್ಗೆ ಸೋನಿಯಾ ಪ್ರಿಯಾಂಕಾ ಸಾಥ್. ಮಾವನ ಕ್ಷೇತ್ರದಲ್ಲಿ ಗಾಂಧಿ ಕುಡಿಗಳ ಕಲರವ. ಅಮೇಥಿ ಲೋಕಸಮರ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅಮೇಥಿ ಅಖಾಡಕ್ಕಿಳಿದಿದ್ದಾರೆ. ಉತ್ತರದಿಂದ ದಕ್ಷಿಣಕ್ಕೆ ಬಂದು ವಯನಾಡಿನಲ್ಲಿ ನಾಮಪತ್ರ ಸಲ್ಲಿಸಿದ ರಾಹುಲ್ ಇದೀಗ ಅಮೇಥಿ ಕಣಕ್ಕೂ ಧುಮುಕಿದ್ದಾರೆ. ಅಮೇಥಿ ದೇಶದ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರ. ಈ ಬಾರಿಯ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗಿದೆ. ದೇಶಕ್ಕೆ ಘಟಾನುಘಟಿ ನಾಯಕರನ್ನ ನೀಡಿದ ಕ್ಷೇತ್ರದಲ್ಲಿ ಚುನಾವಣೆಯ ಕಾವು ಏರಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದವರು ಮತ್ತು ಸೋತವರು ಮತ್ತೆ ಮುಖಾಮುಖಿಯಾಗಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ನೆಹರು ಗಾಂಧಿ ಪರಿವಾರದ ಭದ್ರಕೋಟೆ ಅಂತಾನೆ ಕರೆಯಲ್ಪಡುವ ಅಮೇಥಿಯಿಂದ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ 4ನೇ ಬಾರಿಗೆ ಲೋಕಸಭಾ ಚುನಾವಣಾ ಅಖಾಡಕ್ಕಿಳಿದಿದ್ದಾರೆ. ಬುಧವಾರ ರಾಹುಲ್ ಗಾಂಧಿ ಅಮೇಥಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಸೋ ವೇಳೆ ತಾಯಿ ಸೋನಿಯಾ ಗಾಂಧಿ, ಸಹೋದರಿ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಜೊತೆಗಿದ್ರು. ಸೋನಿಯಾ ಗಾಂಧಿ ಅವರು ಈಗಾಗಲೇ ನನ್ನ ಮಗನ ನಾಮಪತ್ರವನ್ನು ಸಲ್ಲಿಸಿ ಈಗ ತೆರಳ್ತಾ ಇದ್ದಾರೆ. ಅವರು ಕೂಡ ಹಾಜರಿದ್ದರು. ರಾಹುಲ್ ಗಾಂಧಿ ಅವರ ನಾಮಪತ್ರ ಸಲ್ಲಿಸುವ ವೇಳೆ ಅವರು ಕೂಡ ಹಾಜರಿದ್ದರು. ಈಗಾಗಲೇ ತೆರಳ್ತಾ ಇದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಕೂಡ ಇನ್ನೇನು ಮಾಧ್ಯಮಗಳಿಗೆ ಮಾತಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಹೊರಳಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಅಮೇಥಿ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿ ಹೊರಬಂದಿದ್ದಾರೆ. ಇನ್ನೇನು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಬಂದಿದ್ರು, ಸೋನಿಯಾ ಗಾಂಧಿ ಅವರು ಕೂಡ ಬಂದಿದ್ರು. ಜೊತೆಗೆ ಉತ್ತರ ಪ್ರದೇಶದ ಕಾಂಗ್ರೆಸ್ ಮುಖಂಡರುಗಳು ಕೂಡ ಹಾಜರಿದ್ರು. ಅದ್ರ ಜೊತೆಗೆ ಜ್ಯೋತಿರಾದಿತ್ಯ ಸಿಂಧ್ಯಾ, ಉತ್ತರ ಪ್ರದೇಶ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಕೂಡ ಇವತ್ತಿನ ನಾಮಪತ್ರ ಸಲ್ಲಿಕೆ ವೇಳೆ ಹಾಜರಿದ್ರು. ರಾಹುಲ್ಗೆ ಭವ್ಯ ಸ್ವಾಗತ, ಕೈ ಕಮಲ ಕಿತ್ತಾಟ. ಈ ಬಾರಿ ರಾಹುಲ್ ಗಾಂಧಿ 2 ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ. ಅಮೇಥಿಯ ಜೊತೆಗೆ ಕೇರಳದ ವಯನಾಡಿನಿಂದಲೂ ಸ್ಪರ್ಧಿಸುತ್ತಿದ್ದಾರೆ. ಇದು ಎದುರಾಳಿಗಳಿಗೆ ಅಸ್ತ್ರ ನೀಡಿದೆ. ರಾಹುಲ್ ಗಾಂಧಿ ಸೋಲುವ ಭೀತಿಯಲ್ಲಿ ವಯನಾಡಿಗೆ ವೋಟ್ ಹಾಕಿತ್ತಿದ್ದಾರೆ ಅಂತ ಪ್ರಧಾನಿ ಮೋದಿ, ಅಮೇಥಿ ಬಿಜೆಪಿ ಅಭ್ಯರ್ಥಿ ಸ್ಮೃತಿ ಇರಾನಿ ಆರೋಪಿಸಿದ್ರು. अमेठी के परिवारों को विकास से वंचित रखा। आज उन लोगों की समझ में आया है कि 6 मई को अमेठी का नागरिक पोलिंग बूथ पर जाएगा, कमल का बटन दबाएगा, न सिर्फ स्मृति ईरानी को बल्कि अमेठी में विकास को जिताएगा। लापता सज्जन केरल पहुंच गए हैं. ಈ ಟೀಕೆಗಳ ನಡುವೆ ರಾಹುಲ್ ಗಾಂಧಿ ಬುಧವಾರ ಅಮೇಥಿಗೆ ಕಾಲಿಟ್ಟಿದ್ರು. ಕಾಂಗ್ರೆಸ್ ಅಧ್ಯಕ್ಷರಿಗೆ ಭದ್ರಕೋಟೆಯಲ್ಲಿ ಭರ್ಜರಿ ಸ್ವಾಗತ ನೀಡಿದ್ರು. ರೋಡ್ ಶೋನಲ್ಲಿ ಪ್ರಿಯಾಂಕಾ ಗಾಂಧಿ
ರಾಹುಲ್ ಗಾಂಧಿ ನಾಮಪತ್ರ ಸಲ್ಲಿಸಲು ಬಂದಾಗ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಮೇಥಿ ಜನರಿಗೆ ಅಚ್ಚರಿ ಕಾದಿತ್ತು. ಯಾಕಂದ್ರೆ ರಾಹುಲ್ ಗಾಂಧಿ ಕುಟುಂಬದ ಕುಡಿಗಳು ಸೇರಿ ಇಡೀ ಕುಟುಂಬವೇ ಅಮೇಥಿಗೆ ಬಂದಿಳಿದಿತ್ತು. ರಾಹುಲ್ ಗಾಂಧಿ ತಾಯಿ ಸೋನಿಯಾ ಗಾಂಧಿ, ಸಹೋದರಿ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ, ಪ್ರಿಯಾಂಕಾ ಗಾಂಧಿ ಮಕ್ಕಳು ಜೊತೆಗಿದ್ರು. ಒಟ್ಟಾಗಿ ರೋಡ್ ಶೋ ನಡೆಸಿದ್ರು. ಈ ರೋಡ್ ಶೋನಲ್ಲಿ ಅಮೇಥಿ ಜನರ ಗಮನ ಸೆಳೆದಿದ್ದು ಪ್ರಿಯಾಂಕಾ ಗಾಂಧಿಯ ಮಕ್ಕಳಾದ ಮಿರಾಯಾ ಮತ್ತು ರೈಹಾನ್. ಗಾಂಧಿ ಕುಟುಂಬದ ಈ ರೋಡ್ ಶೋನಲ್ಲಿ ಪ್ರಿಯಾಂಕಾ ಗಾಂಧಿ ಮಗ ರೈಹಾನ್ ಎಲ್ಲರ ಕೇಂದ್ರ ಬಿಂದುವಾದ್ರು. ಬಿಳಿ ಕುರ್ತಾ ಮತ್ತು ಮರಿ ಮುತ್ತಜ್ಜ ನೆಹರು ಜಾಕೆಟ್ ಹಾಕೊಂಡಿದ್ದ ರೈಹಾನ್ ರೋಡ್ ಶೋನಲ್ಲಿ ಮಿಂಚಿದ್ರು. ಅಮೇಥಿಯ ಜನರು ಇಡೀ ನೆಹರು ಗಾಂಧಿ ಕುಟುಂಬವನ್ನು ನೋಡಿ ಕಣ್ತುಂಬಿಕೊಂಡ್ರು. ರಾಹುಲ್ ನಾಮಪತ್ರ ಸಲ್ಲಿಸೋ ವೇಳೆ ರೈಹಾನ್ ಮಿರಾಯಾ ಅಮೇಥಿಗೆ ಬಂದಿದ್ರಿಂದ ಅಮೇಥಿ ಜನರ ನಡುವೆ ಭವಿಷ್ಯದ ನಾಯಕರ ಆಗಮನದ ಚರ್ಚೆಯೂ ಜೋರಾಗಿತ್ತು. ಪ್ರಿಯಾಂಕಾ ಮಕ್ಕಳು ರಾಜಕೀಯದ ಪ್ರಾಥಮಿಕ ಪಾಠಗಳನ್ನು ಕಲಿಯೋಕ್ ಬಂದಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದವು. ಯಾಕಂದ್ರೆ ಈ ಹಿಂದೆ ಜವಾಹರ್ಲಾಲ್ ನೆಹರು ತಾವು ಹೋಗ್ತಾ ಇದ್ದ ರಾಜಕೀಯ ಸಭೆ ಸಮಾರಂಭಗಳಿಗೆ ಮಗಳು ಇಂದಿರಾ ಪ್ರಿಯದರ್ಶಿನಿಯನ್ನ ಕರ್ಕೊಂಡು ಹೋಗ್ತಿದ್ರು. ಅಂಥದ್ದೇ ರಾಜಕೀಯ ತರಬೇತಿಯನ್ನ ರೈಹಾನ್ ಮತ್ತು ಮಿರಾಯಾಗೆ ನೀಡಲಾಗ್ತಿದ್ಯಾ ಅನ್ನೋ ಪ್ರಶ್ನೆಯೂ ತೇಲಿ ಬಂದಿತ್ತು. ರಾಹುಲ್ ನಾಮಪತ್ರ ಸಲ್ಲಿಕೆ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಕಾಂಗ್ರೆಸ್ ಕಾರ್ಯಕರ್ತರು ಚೌಕಿದಾರ್ ಚೋರ್ ಹೈ ಅಂತ ಕೂಗಿದ್ರು. ಇದೇ ವೇಳೆ ಬಿಜೆಪಿ ಕಾರ್ಯಕರ್ತರು ಮೋದಿ ಮತ್ತು ಸ್ಮೃತಿ ಇರಾನಿ ಪರ ದನಿ ಎತ್ತಿದ್ರು. ರಾಹುಲ್ ಗಾಂಧಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸವನ್ನೇ ಮಾಡಿಲ್ಲ, ಈ ಬಾರಿ ಸ್ಮೃತಿ ಇರಾನಿ ಗೆದ್ದೇ ಗೆಲ್ತಾರೆ ಅಂತ ಹೇಳಿದ್ರು. हमको लगता है स्मृति ईरानी कहती हैं, अरे हमारे बगल ये लोग खड़े हैं दल्ला लोग, वो भी कहते हैं कि स्मृति ईरानी कई बार यहाँ दौरा किए, जय बार यहाँ दौरा किया, तय बार यहाँ की जितनी भी योजनाएं थी एक बार मेगा फूड पार्क ले गए। बार राहुल गांधी आया 5 साल में? राहुल गांधी 5 साल में 50 बार आए, 20 बार आए, 20 बार आए। जहाँ खड़े हो ये तो दलाल हैं। अब आप बोले आप कितना बार आया राहुल गांधी? राहुल गांधी 8 बार आए, स्मृति ईरानी 19 बार आई, स्मृति ईरानी 19 बार आई और राहुल गांधी 8 बार आए। जब स्मृति ईरानी आती है तभी राहुल गांधी आते हैं। स्मृति ईरानी ना आती तो राहुल गांधी ना आते, ये आप जान लीजिए। ये कभी ना आते। अरे अशोक तिवारी नहीं है राहुल जी अभी अधिवक्ताओं के लिए नया सेट दिए। राहुल जी आते रहते हैं, उन्हीं की विजय होगी, यहाँ का सांसद देश का पीएम होगा और राहुल गांधी यहाँ से जीतेंगे। आपने एक अरे सुनो यार, आप बहुत पुरानी आदमी हो, हम बोल रहे हो, खूब बोले हो। देखिए आज आपने एक सवाल किया हमसे, एक सवाल आपने किया कि आज पूरा परिवार यहाँ आया। सुनिए मेरे भैया तुम तो हमारे अपने हो यार, अमेठिन के तो हो। हाँ सुने आपने सवाल किया, आपने क्यों चोरी किया उसने? राफेल में क्यों चोरी किया? आज सुप्रीम कोर्ट ने बता दिया कि चौकीदार चोर है। आज सुप्रीम कोर्ट ने बता दिया कि चौकीदार चोर है। चौकीदार आज सुप्रीम कोर्ट ने आज 11,000 करोड़ रुपए के घोटाले में राहुल गांधी जमानत पर है। 11,000 करोड़ घोटाले पर राहुल गांधी चोर है, चौकीदार चोर जमानत पर है और राहुल गांधी जमानत पर है। ನೋಡಿದ್ರಲ್ಲ, ಅಮೇಥಿಯಲ್ಲಿ ಈ ಬಾರಿ ಚುನಾವಣೆ ಎಷ್ಟು ಜಿದ್ದಾಜಿದ್ದಿನಿಂದ ಕೂಡಿರುತ್ತೆ ಅನ್ನೋದಕ್ಕೆ ಮತದಾರರ ಈ ಮಾತೇ ಸಾಕ್ಷಿ. ರಾಹುಲ್ ಗಾಂಧಿಗೆ ಅಮೇಥಿ ಅಖಾಡ ಅಷ್ಟು ಸುಲಭವಲ್ಲ ಅನ್ನೋದು ಅರ್ಥವಾಗುತ್ತೆ. ಅಮೇಥಿ ನೆಹರು ಗಾಂಧಿ ಪರಿವಾರದ ಭದ್ರಕೋಟೆ. 1980ರಿಂದಲೂ ಈ ಕುಟುಂಬದಿಂದ ನಿಂತವರೆಲ್ಲರಿಗೂ ಅಮೇಥಿ ಜನ ಗೆಲ್ಲಿಸಿ ಕಳಿಸಿದ್ದಾರೆ. ಇಂದಿರಾ ಗಾಂಧಿ ಕಿರಿಯ ಮಗ ಸಂಜಯ್ ಗಾಂಧಿ, ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಅಮೇಥಿಯಿಂದ ಗೆದ್ದಿದ್ದಾರೆ. ಗಾಂಧಿ ಕುಟುಂಬ ಅಷ್ಟೇ ಅಲ್ಲ, ಗಾಂಧಿ ಕುಟುಂಬದ ಆಪ್ತರಿಗೂ ಇಲ್ಲಿ ಗೆಲುವು ಸಿಕ್ಕಿದೆ. ರಾಜೀವ್ ಗಾಂಧಿ ಪರಮಾಪ್ತ ಸ್ನೇಹಿತ ಸತೀಶ್ ಶರ್ಮಾ ಅಮೇಥಿಯಿಂದ 2 ಬಾರಿ ಗೆದ್ದಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಇಲ್ಲಿ ಬಿಜೆಪಿ ಗೆದ್ದಿರೋದು ಒಮ್ಮೆ ಮಾತ್ರ.
ಅಮೇಥಿಯ ರಾಜವಂಶಸ್ಥ ಸಂಜಯ್ ಸಿಂಗ್ 1998ರಲ್ಲಿ ಸತೀಶ್ ಶರ್ಮಾ ವಿರುದ್ಧ ಗೆದ್ದಿದ್ರು. ಇದನ್ನ ಹೊರತುಪಡಿಸಿ ಗಾಂಧಿ ಕುಟುಂಬವೇ ಪ್ರತಿನಿಧಿಸ್ತಾ ಇದೆ. ರಾಹುಲ್ ಗಾಂಧಿ 2004ರಿಂದ ಸತತ 3 ಬಾರಿ ಸಂಸದರಾಗಿದ್ದಾರೆ. ಇದೀಗ 4ನೇ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ನೆಹರು ಗಾಂಧಿ ಕುಟುಂಬ ಗೆಲ್ಲಿಸಿದ್ದಕ್ಕೆ ಅಮೇಥಿಗೆ ಸಿಕ್ಕಿದ್ದೇನು? ಈ ಪ್ರಶ್ನೆ ರಾಷ್ಟ್ರ ರಾಜಕಾರಣದಲ್ಲಿ ಸದ್ದು ಮಾಡ್ತಿದೆ. ಅಮೇಥಿಯಲ್ಲಿ ಕೆಲಸ ಮಾಡದೆ ಸೋಲಿನ ಭೀತಿಯಲ್ಲಿ ರಾಹುಲ್ ಗಾಂಧಿ ವಯನಾಡ್ನಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ. ಹಾಗಾದ್ರೆ ಗಾಂಧಿ ಕುಟುಂಬದಿಂದ ಅಮೇಥಿಗೆ ಏನೂ ಸಿಕ್ಕೇ ಇಲ್ವಾ? ಅಮೇಥಿ ಕ್ಷೇತ್ರದ ಉದ್ದಗಲಕ್ಕೂ ಸಂಚರಿಸಿದ TV9 ಅಮೇಥಿ ಜನರಿಗೆ ಈ ಪ್ರಶ್ನೆ ಕೇಳಿದೆ. ಇದಕ್ಕೆ ಅಮೇಥಿ ಜನರು ಹೇಳಿದ್ದೇನು ಅಂತ ನೀವೇ ಕೇಳಿ. स्मृति ईरानी तो अमेठी से जान लग 4-6 लाख वोट से वोट जीती हैं, ये तो गारंटी है हमारे। स्मृति व्यापारी हो, नोटबंदी से आपको तकलीफ नहीं हुआ? नोटबंदी से कौन तकलीफ है? नोटबंदी से कौनो तकलीफ नहीं बा। हाँ, ಇವರು ವ್ಯಾಪಾರಿಗಳೇ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಈ ಬಾರಿ ರಾಹುಲ್ ಗಾಂಧಿ ಕೇರಳದ ವಯನಾಡ್ನಲ್ಲೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಅಮೇಠಿಯಲ್ಲೂ ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನಾನು ಆಲೂಗೆಡ್ಡೆ ವ್ಯಾಪಾರ ಮಾಡುವವನು ಚಾಲೆಂಜ್ ಮಾಡ್ತಾ ಇದ್ದೀನಿ. 2 ಕ್ಷೇತ್ರಗಳಲ್ಲಿಯೂ ಕೂಡ ರಾಹುಲ್ ಗಾಂಧಿ ಅವರು ಸೋಲ್ತಾರೆ ಅನ್ನುವಂಥದ್ದನ್ನ ವ್ಯಾಪಾರಿ ಹೇಳ್ತಿದ್ದಾರೆ. ಇನ್ನೊಬ್ರು ಅಂಗಡಿಯವರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, इस बार माहौल कैसा है इलेक्शन? माहौल इसमें बढ़िया है भैया, अच्छा चल रहा है सब इसमें। और इस समय जो है भारतीय जनता पार्टी के यहाँ पर जो है स्मृति ईरानी दीदी का अब की जो है यहाँ पर है। हाँ, राहुल गांधी बारे में बहुत कम चांस है यहाँ पर। क्यों चांस कम है? काम नहीं हुआ सर जी, जो चाहिए यहाँ पर एक बाईपास पड़ा है 10 साल से, वो बन नहीं पाया अभी तक। 15 साल बल्कि हो गया समझिए, वो बन नहीं पाया अभी तक। काम कुछ नहीं किया इधर राहुल गांधी? इधर काम कुछ नहीं हुआ हिसाब से जो है अभी तक। यही सबसे बड़ी यहाँ समस्या है। यहाँ पर छोटे रोजगार नहीं है को ना, यहाँ पर ऐसी जैसे छोटे लघु उद्योग आ जाएं जिससे आम आदमी को सब काम मिले, वो कुछ काम नहीं हुआ। राहुल गांधी पीएम होना चाहिए? जी राहुल गांधी पीएम होना चाहिए। देखिए जैसे कि स्मृति ईरानी तो पिछली बार हार के फिर आई, और अगर उनको यहाँ से सांसद, क्योंकि भाजपा पूर्ण मेजोरिटी की सरकार थी, और उन्होंने गुजरात से क्यों जाकर राज्यसभा सांसद चुनी गई, यहाँ से क्यों नहीं बनी? उसके बाद में यहाँ से जो विधायक 335 विधायक चुने गए थे, 335 विधायक में क्या कोई विधायक मुख्यमंत्री लायक नहीं था जो सांसदों को लाके ऊपर से ठोका गया? ये सब सारी बातें हैं कि विधायक इसमें हृदय नारायण दीक्षित थे, इतने बढ़िया थे, एजेड थे, उनको क्यों नहीं बनाया गया? प्रियंका गांधी भी इधर घूम रहे हैं, उत्तर प्रदेश आ रहे हैं, कैसा लगता है आप? चारों तरफ माहौल कांग्रेस का ही है चल रहा है, क्योंकि प्रियंका गांधी जो हैं वो उनमें इंदिरा गांधी की छप दिखाई दे रही है, इसलिए जहां भी जाते हैं जनता उनके पक्ष में रहती है। ರಾಹುಲ್ ಗಾಂಧಿ ಈ ಹಿಂದೆ ಅಭಿವೃದ್ಧಿ ಮಾಡಿದ್ದಾರೆ, ಮತ್ತೆ ಸರ್ಕಾರ ಬಂದ್ರೆ ಮತ್ತೆ ಅಭಿವೃದ್ಧಿ ಮಾಡ್ತಾರೆ. ಅವರ ಗೆಲುವು ನಿಶ್ಚಿತ ಅನ್ನೋ ಜನರಿದ್ದಾರೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಏನೇನೂ ಮಾಡಿಲ್ಲ. ಈ ಬಾರಿ ಸ್ಮೃತಿ ಇರಾನಿ ಎದುರು ರಾಹುಲ್ ಗಾಂಧಿ ಸೋಲೋದು ಶತಸಿದ್ಧ ಅನ್ನೋ ಮಾತು ಕೇಳಿ ಬರ್ತಿದೆ. ಹಾಗಾದ್ರೆ ಅಮೇಥಿಯಲ್ಲಿ ನಿಜಕ್ಕೂ ಅಭಿವೃದ್ಧಿ ನಡೆದಿದ್ಯಾ? ಅಮೇಥಿಯಲ್ಲಿ ನೈಜ ಚಿತ್ರಣ ಬೇರೆಯದ್ದೇ ಕತೆ ಹೇಳುತ್ತೆ. ಗಾಂಧಿ ಕುಟುಂಬಕ್ಕೆ ನಿಷ್ಠೆ ತೋರಿರೋ ಅಮೇಥಿಯ ಸ್ಥಿತಿ ಈಗ ಹೀಗಿದೆ. TV9 ಬಳಿ ಅಮೇಥಿಯ ಜನರು ಹೇಳಿದ್ದೇನು ನೋಡೋಣ ಸ್ಮಾಲ್ ಬ್ರೇಕ್ನ ಬಳಿಕ. ಅಮೇಥಿ ಗಾಂಧಿ ಕುಟುಂಬದ ಭದ್ರಕೋಟೆ. 4 ದಶಕಗಳಿಂದ ಗಾಂಧಿ ಕುಟುಂಬವನ್ನ ಗೆಲ್ಲಿಸ್ತಾ ಬಂದಿದೆ. ಆದ್ರೆ ಗಾಂಧಿ ಕುಟುಂಬಕ್ಕೆ ನಿಷ್ಠೆ ತೋರಿಸ್ತಾ ಇರೋ ಇಲ್ಲಿನ ಜನರಿಗೆ ಸಿಕ್ಕಿದ್ದು ಏನು? ಅಮೇಥಿ ಈಗ ಹೇಗಿದೆ ಅನ್ನೋದನ್ನ TV9 ಗ್ರೌಂಡ್ ರಿಪೋರ್ಟ್ ನಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಇದು ಅಮೇಥಿಯ ಸ್ಥಿತಿ. ದೇಶಕ್ಕೆ ಪ್ರಧಾನಿಯನ್ನ ನೀಡಿದ್ರು, ದೇಶವನ್ನ ದಶಕಗಳ ಕಾಲ ಆಳಿದ ಕುಟುಂಬದ ಸದಸ್ಯರನ್ನ ಸತತವಾಗಿ ಗೆಲ್ಲಿಸಿದ್ರು. ಅಮೇಥಿಯಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಅಮೇಥಿಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವ ಲೋಕಪುರ ಗ್ರಾಮಕ್ಕೆ TV9 ಭೇಟಿ ನೀಡಿದಾಗ ಕಂಡಿದ್ದು ಸಾಲು ಸಾಲು ಗುಡಿಸಲುಗಳು. 200 ಕುಟುಂಬಗಳಿರುವ ಗ್ರಾಮದಲ್ಲಿ ಇಂದಿಗೂ 100ಕ್ಕೂ ಹೆಚ್ಚು ಗುಡಿಸಲುಗಳಿವೆ. ನಾನೀಗ ಅಮೇಠಿ ಕ್ಷೇತ್ರದ ಲೋಕಪುರ್ ಅನ್ನುವಂತಹ
ಗ್ರಾಮದಲ್ಲಿದ್ದೇನೆ. ಈ ಗ್ರಾಮದ ಸ್ಥಿತಿಯನ್ನು ನೀವು ಒಮ್ಮೆ ನೋಡಬಹುದು. ಈ ಗ್ರಾಮದಲ್ಲಿ 200 ಮನೆಗಳಿವೆ. 200 ಮನೆಗಳಲ್ಲಿ ಬಹುತೇಕ ಗುಡಿಸಲುಗಳಲ್ಲಿ ಜನಗಳು ಇನ್ನೂ ವಾಸಿಸ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿನ ಜನ ಹೇಳ್ತಕ್ಕಂಥದ್ದು, ರಾಹುಲ್ ಗಾಂಧಿ ಅವರು ಬರ್ತಾರೆ, ಮುಖ್ಯ ರಸ್ತೆಯಲ್ಲಿ ಹೋಗ್ತಾರೆ, ಇಲ್ಲಿಗೆ ಬರೋದಿಲ್ಲ, ನಮ್ಮತ್ತ ನೋಡೋದಿಲ್ಲ ಅನ್ನುವಂತಹದ್ದನ್ನು ಹೇಳ್ತಾರೆ. ಮುಖ್ಯವಾಗಿ 1960ರಿಂದಲೂ ಕೂಡ ಈ ಕ್ಷೇತ್ರ ಸಂಪೂರ್ಣವಾಗಿ ಕಾಂಗ್ರೆಸ್ ಮಯವಾಗಿದೆ. ಈ ಕ್ಷೇತ್ರ ಸಂಪೂರ್ಣವಾಗಿ ಗಾಂಧಿ ಪರಿವಾರವನ್ನು ನಂಬಿಕೊಂಡು ಮತವನ್ನು ಚಲಾಯಿಸ್ತಾ ಬಂದಿರತಕ್ಕಂಥದ್ದು. ಮುಖ್ಯವಾಗಿ ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ, ನಂತರ ಸೋನಿಯಾ ಗಾಂಧಿ 15 ವರ್ಷಗಳಿಂದ ರಾಹುಲ್ ಗಾಂಧಿ ಅವರನ್ನು ಚುನಾಯಿಸಿಕೊಂಡು ಈ ಕ್ಷೇತ್ರದ ಜನತೆಯವರು ಬರ್ತಿದ್ದಾರೆ. ಈ ಸಂಪೂರ್ಣ ಈ ಗುಡಿಸಲನ್ನು ನೋಡ್ಬೋದು ಯಾವ ರೀತಿಯ ಸ್ಥಿತಿಯಾಗಿದೆ. 15 ವರ್ಷಗಳಿಂದ ರಾಹುಲ್ ಗಾಂಧಿ ಅವರು ಈ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬರ್ತಿದ್ದಾರೆ. ಈ ಗ್ರಾಮದ 200 ಮನೆಗಳಲ್ಲಿ ಬಹುತೇಕ 100ಕ್ಕಿಂತ ಹೆಚ್ಚು ಮನೆಗಳು ಇಂತಹ ಗುಡಿಸಲಲ್ಲೇ ವಾಸ ಮಾಡ್ತಿದ್ದಾರೆ. ಈ ಪರಿಸ್ಥಿತಿಯನ್ನು ನೋಡಿದರೆ ದೇಶದ ಯಾವ ಮೂಲೆಗಳಲ್ಲೂ ಕೂಡ ಇಂತಹ ಪರಿಸ್ಥಿತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಈ ಗ್ರಾಮ ಲೋಕಪುರ ಅನ್ನುವಂತಹದ್ದು ಮೇನ್ ರೋಡ್, ಅಮೇಥಿ ಮುಖ್ಯ ರಸ್ತೆ ಏನಿದೆ, ಅಮೇಥಿ ಮುಖ್ಯ ರಸ್ತೆಯಿಂದ ಕೇವಲ 100 ಮೀಟರ್ ಒಳಗಡೆ ಇರ್ತಕ್ಕಂಥ ಈ ಒಂದು ಗ್ರಾಮ. ಈ ಗ್ರಾಮದ ಪರಿಸ್ಥಿತಿ ಹೀಗಿದೆ. ಗ್ರಾಮದಲ್ಲಿ ಸರಿಯಾಗಿ ಮನೆಗಳಿಲ್ಲ, ಶೌಚಾಲಯಗಳ ಬಗ್ಗೆ ಕೇಳೋ ಹಾಗಿಲ್ಲ. ಇನ್ನು ಗ್ರಾಮದ ರಸ್ತೆಗಳು ದೇವರಿಗೆ ಪ್ರೀತಿ. ಇದು ಗ್ರಾಮದ ದುಸ್ಥಿತಿ ಅಷ್ಟೇ ಅಲ್ಲ, ಅಮೇಥಿ ನಗರ ಕೂಡ ಅಭಿವೃದ್ಧಿಯಿಂದ ದೂರ ಉಳಿದಿದೆ. ಅಮೇಥಿ ನಗರದಲ್ಲಿರೋ ಶಾಲೆಗಳು ಇವತ್ತೋ ನಾಳೆ ಕುಸಿದು ಬೀಳೋ ಸ್ಥಿತಿಯಲ್ಲಿವೆ. ಶಾಲಾ ಮಕ್ಕಳು ಶಾಲೆಯ ಹೊರಗೆ ಮರಗಳ ಕೆಳಗೆ ಕೂತು ಪಾಠ ಕೇಳಬೇಕಾದ ದುಸ್ಥಿತಿ ಇದೆ. ಅಮೇಠಿ ನಗರದ ಪ್ರಮುಖ ಶಾಲೆಯೊಂದರ ಸ್ಥಿತಿಯನ್ನು ತೋರಿಸ್ತಾ ಹೋಗ್ತೀನಿ. ಯಾಕೆಂತಂದ್ರೆ 15 ವರ್ಷದಿಂದ ಇಲ್ಲಿ ರಾಹುಲ್ ಗಾಂಧಿ ಅವರು ಸಂಸದರಾಗಿದ್ದಾರೆ. ಎಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ, ಮತ್ತೆ ಇಲ್ಲಿನ ಉತ್ತರ ಪ್ರದೇಶ ಸರ್ಕಾರ ಶಾಲೆಗಳ ಬಗ್ಗೆ ಎಷ್ಟು ನಿಗಾ ವಹಿಸಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮುಖ್ಯವಾಗಿ ರಣಬೀರ್ ಆನಂದ್ ಪಾಠಶಾಲಾ ಅನ್ನುವಂಥದ್ದು ಇದು 60 ವರ್ಷಕ್ಕೂ ಹಳೆಯದಾದಂಥ ಒಂದು ಶಾಲೆ. 60 ವರ್ಷ ಹಳೆಯದ್ದು ಅನ್ನೋ ಶಾಲೆ ಹಳೆಯದಾಗಿದ್ರೆ, ಆದರೆ ಇಷ್ಟೊಂದು ಕೆಟ್ಟ ಸ್ಥಿತಿಯಲ್ಲಿ ಇರಬೇಕು ಅನ್ನುವಂಥದ್ದಲ್ಲ. ಈ ಶಾಲೆಯನ್ನು ಇನ್ನಷ್ಟು ಉತ್ತಮಪಡಿಸ್ಬೋದಾಗಿತ್ತು. ಹೊರಗಡೆಯ ಆವರಣವನ್ನು ನೀವು ನೋಡ್ಬೋದು, ಸಂಪೂರ್ಣವಾಗಿ ಗಿಲೋ ಹೋಗಿರ್ತಕ್ಕಂಥದ್ದು. ಒಂದು ವೇಳೆ ಮಳೆ ಜೋರಾಗಿ ಬಂದರೆ ಯಾವಾಗ ಬೇಕಾದರೂ ಈ ಕಟ್ಟಡ ಕುಸಿಯಬಹುದು. ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓದಲಿಕ್ಕೆ ಬರ್ತಾರೆ. ಇದು ಪ್ರೌಢಶಾಲೆ 8ರಿಂದ 10ನೇ ತರಗತಿಯವರೆಗೆ ಓದ್ತಕ್ಕಂತಹ ಮಕ್ಕಳು ಇಲ್ಲಿ ಓದ್ತಾರೆ. ಆದರೆ ಈ ಶಾಲೆಯ ಪರಿಸ್ಥಿತಿ ಬಹಳಷ್ಟು ಚಿಂತಾಜನಕ ಆಗಿರ್ತಕ್ಕಂಥದ್ದು. ಸರಿಯಾದಂತಹ ಡೋರ್ ಕೂಡ ಇಲ್ಲ. ಯಾವಾಗ ಬೇಕಾದರೂ ಈ ಶಾಲೆ ಬಿದ್ದು ಹೋಗುವಂತಹ ಸ್ಥಿತಿಯಲ್ಲಿದೆ. ಇಲ್ಲಿ ಸರ್ಕಾರ ಇದೆಯೋ ಇಲ್ವೋ ಅನ್ನುವಂತಹದ್ದನ್ನು ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಯಾಕಂತಂದರೆ ಅಮೇಠಿಯ ಪ್ರಮುಖ ರಸ್ತೆಯ ಪಕ್ಕದಲ್ಲೇ ಇರ್ತಕ್ಕಂಥ ಶಾಲೆ ಇದು. ಯಾವ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸಿದ್ದಾರೋ ಇಲ್ವೋ ಗೊತ್ತಾಗ್ತಿಲ್ಲ. ಯಾಕಂತಂದರೆ ಅಮೇಠಿಯ ಪ್ರತಿಯೊಂದು ಶಾಲೆಯ ಸ್ಥಿತಿಯ ಕೂಡ ಇದೇ ಆಗಿದೆ ಅನ್ನುವಂಥದ್ದು ಈ ಒಂದು ಶಾಲೆಯಲ್ಲಿಯೇ ಗೊತ್ತಾಗುತ್ತೆ. ಯಾಕಂತಂದರೆ ಒಂದು ಅಭಿವೃದ್ಧಿ ಆಗಿದೆ, ಒಂದು ರಾಜ್ಯ ಅಭಿವೃದ್ಧಿ ಆಗಿದೆ, ಒಂದು ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದನ್ನು ನಾವು ಮಾನದಂಡವನ್ನು ನೋಡೋದಾದರೆ ಅದು ಶಾಲೆ, ಅಲ್ಲಿನ ಆರೋಗ್ಯ, ಈ ಎರಡು ವಿಚಾರಗಳ ಮಧ್ಯೆಯನ್ನು ನಾವು ಗಮನಿಸಬೇಕಂತಂದರೆ ಆ ಕ್ಷೇತ್ರ ಅಭಿವೃದ್ಧಿ ಆಗಿದೆಯೋ ಇಲ್ವೋ ಅನ್ನುವಂಥದ್ದು ಗೊತ್ತಾಗುತ್ತೆ. ದೇಶದ ಭವಿಷ್ಯ ಅಂತ ಹೇಳುವ ಮಕ್ಕಳು ಓದುವ ಶಾಲೆಯ ಶೋಚನೀಯ ಸ್ಥಿತಿ ಇದು. ಇನ್ನು ಅಮೇಥಿಯ ರಸ್ತೆ ಹಾಳಾಗಿ ದಶಕವೇ ಉರುಳಿದೆ. ರಸ್ತೆ ತುಂಬಾ 2ರಿಂದ 3 ಅಡಿ ಗುಂಡಿಗಳು ಬಿದ್ದಿವೆ. ಅಮೇಥಿ ಕ್ಷೇತ್ರದಲ್ಲಿ 15 ವರ್ಷಗಳಿಂದ ರಾಹುಲ್ ಗಾಂಧಿ ಸಂಸದರಾಗಿ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ. ಹಾಗಾದ್ರೆ ಅಮೇಠಿಯ ಕ್ಷೇತ್ರದಲ್ಲಿನ ರಸ್ತೆಗಳು ಹೇಗಿವೆ ಅನ್ನುವಂಥದ್ದು ತಿಳ್ಕೊಳ್ಳೋದು ಬಹಳಷ್ಟು ಮುಖ್ಯ ಆಗುತ್ತೆ. ನಾನೀಗ ಒಂದು ರಸ್ತೆಯಲ್ಲಿದ್ದೇನೆ. ಇದು ಅಮೇಠಿಯಿಂದ 1 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಅಮೇಠಿಯ ಹೊರವಲಯದಿರ್ತಕ್ಕಂಥ ರಸ್ತೆ. ಈ ರಸ್ತೆಯ ಸ್ಥಿತಿ ನೋಡಿದ್ರೆ ಬಹಳಷ್ಟು ದಯನೀಯವಾಗಿದೆ. ಯಾಕಂತಂದ್ರೆ ಈ ರಸ್ತೆ ಸಂಪೂರ್ಣವಾಗಿ ನೋಡ್ಬೋದು ಗುಂಡಿಗಳಿಂದ ಕೂಡಿದೆ. ಗುಂಡಿ ಅಂತಂದ್ರೆ 2 ಅಡಿ 3 ಅಡಿ ಗುಂಡಿಗಳಿರ್ತಕ್ಕಂಥ ರಸ್ತೆ. ಇದು ಮುಖ್ಯವಾಗಿ ಅಮೇಠಿಯಿಂದ 1 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ರಸ್ತೆ. ಪ್ರಮುಖ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯನ್ನ ನೀವು ನೋಡ್ಬೋದು. ಇಲ್ಲಿ ಉತ್ತರ ಪ್ರದೇಶ ಸರ್ಕಾರ ಆಗಲಿ ಅದು ಈ ಕ್ಷೇತ್ರದ ಸಂಸತ್ ಸದಸ್ಯರಾಗಲಿ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವುದಕ್ಕೆ ಇದೇ ಪ್ರಮುಖವಾದಂತಹ ಸಾಕ್ಷಿ. ಈ ರಸ್ತೆ ಸುಮಾರು 2.5-3 ಕಿಲೋಮೀಟರ್ ಉದ್ದ ಇದೆ. ಇದು ಬೇರೆ ಬೇರೆ ಪಕ್ಕದ ಹಳ್ಳಿಗಳಿಗೆ ಸಂಪರ್ಕಿಸುವಂತಹ ರಸ್ತೆ. ಈ ರಸ್ತೆ ಸಂಪೂರ್ಣವಾಗಿ ಗುಂಡಿಗಳಿಂದ ಕೂಡಿದೆ. 10 ವರ್ಷಗಳಿಂದಲೂ ಕೂಡ ಈ ರಸ್ತೆ ಇದೇ ರೀತಿಯಾಗಿ ಇದೆ. ಈ ಬಾರಿ ನಾವು ರಸ್ತೆಯನ್ನು ನಿರ್ಮಾಣ ಮಾಡ್ತೇವೆ, ಚುನಾವಣೆ ಬಂದಾಗ ರಸ್ತೆಯನ್ನು ನಿರ್ಮಾಣವನ್ನ ಮಾಡ್ತೇವೆ, ಒಳ್ಳೆ ರಸ್ತೆಯನ್ನು ನಿರ್ಮಾಣ ಮಾಡ್ತೇವೆ, ಕಚ್ಚಾ ರಸ್ತೆಯನ್ನ ಪಕ್ಕಾ ರಸ್ತೆಗಳನ್ನ ಮಾಡ್ತೇವೆ ಅನ್ನುವಂಥದ್ದನ್ನ ಭರವಸೆಯನ್ನ ಕೊಡ್ತಾರೆ. ಆದರೂ ಕೂಡ ಯಾವುದೇ ಭರವಸೆಯನ್ನ ಇಲ್ಲಿನ ಜನಪ್ರತಿನಿಧಿಗಳು
ಈಡೇರಿಸಿಲ್ಲ. ರಸ್ತೆ ಇಲ್ಲ, ಮನೆ ಇಲ್ಲ, ಶೌಚಾಲಯ ಇಲ್ಲ, ಶಾಲೆನೂ ಇಲ್ಲ. ಇಷ್ಟೆಲ್ಲ ಇಲ್ಲಗಳ ನಡುವೆ ರಾಹುಲ್ ಗಾಂಧಿ ಮತ್ತೆ ಅಮೇಥಿಯಿಂದ ಸ್ಪರ್ಧೆಗಿಳಿದಿದ್ದಾರೆ. ಈ ಬಗ್ಗೆ ಅಮೇಥಿಯ ಜನಸಾಮಾನ್ಯರು ಏನ್ ಹೇಳ್ತಾರೆ ಅಂತ ತಿಳಿಯೋಕೆ TV9 ಪ್ರತಿನಿಧಿ ಹರೀಶ್ ಅಮೇಥಿಯ ಹೃದಯ ಭಾಗದಲ್ಲಿರೋ ರಾಜೀವ್ ಗಾಂಧಿ ಸರ್ಕಲ್ನಲ್ಲಿ ಸಾರ್ವಜನಿಕರನ್ನ ಮಾತನಾಡಿಸಿದ್ರು. ಜನರ ಪ್ರತಿಕ್ರಿಯೆ ಹೇಗಿತ್ತು ಅಂತ ನೀವೇ ನೋಡಿ. ಅಮೇಥಿ ನಗರದ ಪ್ರಮುಖ ಸರ್ಕಲ್ನಲ್ಲಿ ನಾನಿದ್ದೇನೆ, ರಾಜೀವ್ ಗಾಂಧಿ ಸರ್ಕಲ್ನಲ್ಲಿ ನಾನಿದ್ದೇನೆ. ಮುಖ್ಯವಾಗಿ ಕಳೆದ 15 ವರ್ಷಗಳಿಂದಲೂ ಕೂಡ ರಾಹುಲ್ ಗಾಂಧಿಯವರು ಈ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಜನತೆ ಯಾವ್ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ, ಈ ಜನತೆಗೆ ಮುಖ್ಯವಾಗಿ ಯಾವೆಲ್ಲ ಸೌಕರ್ಯಗಳು ಬೇಕಾಗಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮುಖ್ಯವಾಗಿ ಇಲ್ಲಿ ಆಟೋ ಡ್ರೈವರ್ಗಳಿದ್ದಾರೆ, ಅವರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, आपको इस बार इलेक्शन कैसा है माहौल? इलेक्शन बढ़िया है भैया। वो राहुल गांधी और बीजेपी का स्मृति ईरानी कंटेस्ट कर रहे हैं. दोनों कैंडिडेट में कौन सा कैंडिडेट आपको अच्छा लगता है? दोनों नेता अच्छे हैं, किसी को कुछ कहने के लिए वो नहीं है, सब अपनी अपनी कर्तव्य अपना कर्तव्य कर रहे हैं, जिसके भाग में जो लिखा है वही। इस बार सेना पे सबूत मांगने वाले, सेना पे सबूत मांगने वाले अमेठी से सबूत मांगेंगे, यानी उनको इस बार अमेठी से हार ही हार है, जीत के नहीं जाना है। अमेठी से राहुल गांधी हार चुके हैं, अब यहाँ से उनको सिर्फ और सिर्फ कर्नाटक ही भेजेंगे. ಇದು ಅಮೇಥಿ ಹೃದಯ ಭಾಗದಲ್ಲಿ ರಾಹುಲ್ ಮೇಲಿರುವ ಸಿಟ್ಟು. ಇನ್ನು ಕೆಲವರು ರಾಹುಲ್ ಗಾಂಧಿ ಗೆಲ್ತಾರೆ ಅಂತಾನೂ ಹೇಳ್ತಾರೆ. ರಾಹುಲ್ ತಂದೆ ರಾಜೀವ್ ಗಾಂಧಿ ಕೆಲಸ ಮಾಡಿದ್ದಾರೆ, ನಮ್ಮ ಕ್ಷೇತ್ರದ ಸಂಸದ ಪ್ರಧಾನಿಯಾಗೋದಾದ್ರೆ ನಾವೇಕೆ ಬೆಂಬಲಿಸಬಾರದು ಅನ್ನೋ ವಾದವೂ ಕೇಳಿ ಬರ್ತಿದೆ. ಇದು ಗಾಂಧಿ ಕುಟುಂಬದ ಮೇಲೆ ಇಲ್ಲಿನ ಜನರಿಗಿರೋ ನಿಷ್ಠೆ. ಅಮೇಥಿಯ ಗ್ರಾಮೀಣ ಭಾಗದಲ್ಲಿ ಇಂದಿಗೂ ನೆಹರು ಗಾಂಧಿ ಪರಿವಾರದ ಮೇಲೆ ಪ್ರೀತಿ ಇದೆ, ಅಭಿಮಾನ, ಗೌರವ ಇದೆ. ಇದೇ ರಾಹುಲ್ ಗಾಂಧಿಗೆ ವರವಾಗಿದೆ. ಅಮೇಥಿ ಜನರು ಗಾಂಧಿ ಕುಟುಂಬದ ಬಗ್ಗೆ ನಿಷ್ಠೆ ಹೊಂದಿದ್ದಾರೆ ನಿಜ. ಆದ್ರೆ ಅಭಿವೃದ್ಧಿಯನ್ನ ಮರೆತ್ರೆ ಮತದಾರರ ನಿಷ್ಠೆ ಉಳಿಯುತ್ತಾ ಅನ್ನೋದೇ ಪ್ರಶ್ನೆ. ಈ ಪ್ರಶ್ನೆಗೆ ಮೇ 23ರಂದು ಉತ್ತರ ಸಿಗಲಿದೆ. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.